ಕೊಲೆ ಕೇಸ್ನಲ್ಲಿ ಜೈಲುವಾಸ ಅನುಭವಿಸ್ತಾ ಒಂದು ಬೆಡ್ಶೀಟ್ ಕೊಡಿ ಅಂತ ಬೇಡ್ಕೊಳ್ತಾ ಇರೋದಕ್ಕೆ ದುಃಖ ಪಡಬೇಕು ಗೊತ್ತಾಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಸಹ ಇನ್ನು ದರ್ಶನ್ ಇಟ್ಟಿರುವಂತಹ ಬೇಡಿಕೆ ಅಂತೂ ಇಂತೂ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ಸಹ ನಿಗದಿ ಆಗಿದೆ. ಇನ್ನು ಪ್ರಕರಣದಲ್ಲಿ ಒಟ್ಟು 250ಕ್ಕೂ ಅಧಿಕ ಸಾಕ್ಷಿಗಳಿದೆ. ನನ್ನ ಸೆಲ್ಗೆ ಟಿವಿ ಹಾಕಿಸ್ಕೊಡ್ಬೇಕು ಅಂತ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿ 17ನೇ ತಾರೀಕು ನಡೆಯುವ ವಿಚಾರಣೆಯಲ್ಲಿ ಏನೆಲ್ಲಾ ಬದಲಾವಣೆ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ದರ್ಶನ್ ಅಭಿಮಾನಿಗಳಿಗೆ ಒಂದ್ ಕಡೆ ಖುಷಿ ಆದ್ರೆ ಮತ್ತೊಂದ್ ಕಡೆ ದುಃಖ. ಯಾಕೆ ಅಂದ್ರೆ ಡಿಸೆಂಬರ್ 5ನೇ ತಾರೀಕು ಡೆವಿಲ್ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅಂತ ಖುಷಿ ಪಡ್ಬೇಕು, ಅಥವಾ ಕೊಲೆ ಕೇಸ್ನಲ್ಲಿ ಜೈಲುವಾಸ ಅನುಭವಿಸ್ತಾ ಒಂದು ಬೆಡ್ಶೀಟ್ ಕೊಡಿ ಅಂತ ಬೇಡ್ಕೊಳ್ತಾ ಇರೋದಕ್ಕೆ ದುಃಖ ಪಡ್ಬೇಕು ಗೊತ್ತಾಗ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಸಹ ಒಂದು ಆತ್ರದ ನಿರ್ಧಾರ ಎಲ್ಲಿಂದ ಎಲ್ಲಿಗೆ ತಂದು ಬಿಟ್ಟಿದೆ ಅಂದ್ರೆ ಕಷ್ಟಪಟ್ಟು ದುಡ್ದಿರುವಂತಹ ಹಣನ ಕೂತ್ಕೊಂಡು ತಿನ್ನೋಕು ಸಹ ಯೋಗ್ಯ ಬೇಕು ಅಂತಾರಲ್ಲ, ಆ ಮಾತು ಈ ಕೇಸಲ್ಲಿ ನಿಜ ಅನ್ನಿಸ್ಬೇಕು. ಆ ರೀತಿ ಆಗ್ತಾ ಇದೆ ದರ್ಶನ್ ಲೈಫ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಿನ್ನೆ ನಡೆದಂತಹ ಅಂದ್ರೆ ಡಿಸೆಂಬರ್ 3ನೇ ತಾರೀಕು ನಡೆದಂತಹ ಬೆಂಗಳೂರಿನ ಸ್ಥಳೀಯ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಸಹ ಕಂಡು ಬಂದಿದೆ. ಹಾಗಾದ್ರೆ ನಿನ್ನೆ ನಡೆದಂತಹ ವಿಚಾರಣೆ ಏನು, ನ್ಯಾಯಾಧೀಶರು ಆದೇಶ ಏನ್ ಕೊಟ್ಟಿದ್ದಾರೆ, ಕೈದಿಗಳು ಮನವಿ ಏನು, ಕೈದಿಗಳ ಬೇಡಿಕೆ ಏನು, ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದಂತಹ ಹಣದ ಕುರಿತು ಇರುವಂತಹ ಆದೇಶ ಏನು, ಇನ್ನು ದರ್ಶನ್ ಇಟ್ಟಿರುವಂತಹ ಬೇಡಿಕೆ ಏನು, ಇವೆಲ್ಲವೂ ಸಹ ನಮ್ಮ ಮುಂದೆ ಇರುವಂತಹ ಸಾಲು ಸಾಲು ಪ್ರಶ್ನೆಗಳು. ದೇಶದಾದ್ಯಂತ ಸಂಚಲನ ಮೂಡಿಸಿದಂತಹ, ಸಂಚಲನ ಸೃಷ್ಟಿಸಿದಂತಹ ರೇಣುಕಾಸ್ವಾಮಿ ಪ್ರಕರಣ ಏನಿದೆ, ಇದೀಗ ಪ್ರಮುಖವಾಗಿ ಒಂದು ತಿರುವಿಗೆ ಬಂದು ನಿಂತಿರುವಂತದ್ದು. ಅಂತೂ ಇಂತೂ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಗಳ ವಿಚಾರಣೆಗೆ ದಿನಾಂಕ ಸಹ ನಿಗದಿ ಆಗಿದೆ. ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸೆಂಬರ್ 3ರಂದು ಬೆಂಗಳೂರಿನ ಸ್ಥಳೀಯ ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಣೆಗೆ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ವಿಚಾರಣೆಗೆ ಹಾಜರಾಗಿದ್ರು. ಈಗಾಗಲೇ ಪ್ರಕರಣದ ಸಂಬಂಧ ಆರೋಪಿಗಳ ಮೇಲೆ ದೋಷಾರೋಪ ಸಹ ಹೊರಿಸಿದ್ದು, ತಮ್ಮ ಮೇಲಿನ ಆರೋಪಗಳು ಏನೇನ್ ಬಂದಿತ್ತು ಅವೆಲ್ಲವೂ ಸಹ ಸುಳ್ಳು, ನಾವು ಮಾಡೇ ಇಲ್ಲ ಅಂತ ಇದನ್ನೆಲ್ಲ ಸಹ ತಳ್ಳಾಕ್ಬಿಟ್ಟಿದ್ರು. ಹಾಗಾಗಿ ಸಾಕ್ಷಿಗಳ ವಿಚಾರಣೆಗೆ ಮತ್ತೆ ಆರಂಭ ಆಗ್ತಾ ಇರುವಂತದ್ದು. ಇನ್ನು ಪ್ರಕರಣದಲ್ಲಿ ಒಟ್ಟು 250ಕ್ಕೂ ಅಧಿಕ ಸಾಕ್ಷಿಗಳಿದೆ. ಸಹಾಯಕ್ಕೆ SPP ಸಚಿನ್ ಸಾಕ್ಷಿಗಳ ಪಠ್ಯನೂ ಸಹ ನ್ಯಾಯಾಲಯಕ್ಕೆ ಈಗಾಗಲೇ ಸಲ್ಲಿಸಿರುವಂತದ್ದು. ಇನ್ನು FSL ಸಾಕ್ಷಿಗಳ ಜೊತೆಗೆ ಪ್ರತ್ಯೇಕ ಸಾಕ್ಷಿಗಳು ಹಾಗೂ ತಾಂತ್ರಿಕ ಸಾಕ್ಷಿಗಳನ್ನ ಇದರಲ್ಲಿ ಈ ಪಟ್ಟಿಯಲ್ಲಿ ಸೇರಿಸಲಾಗಿರುವಂತದ್ದು. ಇನ್ನು ಡಿಸೆಂಬರ್ 17ರಿಂದ ಸಾಕ್ಷಿ ವಿಚಾರಣೆಗೆ ನ್ಯಾಯಾಲಯ ಈಗ ಮುಂದಾಗ್ತಾ ಇದೆ. ಮೊದಲಿಗೆ ಸಾಕ್ಷಿ ನಂಬರ್ 7 ಮತ್ತು 8ಕ್ಕೆ ಈಗಾಗಲೇ ಸಮನ್ಸ್ನ ನೀಡಿರುವಂತದ್ದು. ನಂತರ ನ್ಯಾಯಾಧೀಶರು ಮೃತ ದುರ್ದೈವಿ ಏನು ರೇಣುಕಾಸ್ವಾಮಿ ಇದಾರಲ್ಲ, ಅವ್ರ ತಂದೆ ಹಾಗೂ ತಾಯಿಗೂ ಸಹ ಸಮನ್ಸ್ನ ಜಾರಿಗೊಳಿಸ್ತಾ ಇದ್ದಾರೆ. ಡಿಸೆಂಬರ್ 17ರಿಂದ ಈ ಪ್ರಕರಣದ ಸಾಕ್ಷಿಗಳ ವಿಚಾರಣೆಯನ್ನು ಸಹ ಆರಂಭಿಸಲು ಇದೀಗ ನ್ಯಾಯಾಲಯ ನಿರ್ಧರಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮೊದಲ ಹಂತದಲ್ಲಿ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಹಾಗೂ ರೇಣುಕಾಸ್ವಾಮಿ ಮೃತದೇಹವನ್ನ ಮೊದಲು ನೋಡಿದಂತಹ ಬೆಂಗಳೂರಿನ ವಾಚ್ಮನ್ ಏನಿದ್ದಾರೆ ಅವ್ರಿಗೂ ಸಹ ಈಗಾಗಲೇ ಸಮನ್ಸ್ನ ಜಾರಿಗೊಳಿಸಲಾಗಿದೆ. ಇನ್ನು ಸಾಕ್ಷಿಗಳ ಪಟ್ಟಿಯಲ್ಲಿರುವಂತೆ ಸದ್ಯಕ್ಕೆ 3 ಸಾಕ್ಷಿಗಳಿಗೆ ಸಮನ್ಸ್ನ ಈಗಾಗಲೇ ಜಾರಿಗೊಳಿಸಲಾಗಿದೆ. ಇನ್ನು ಯಾರ್ಯಾರಿಗೆ ಸಮನ್ಸ್ನ ಜಾರಿಗೊಳಿಸಬೇಕು ಎಂಬುದನ್ನ ಡಿಸೆಂಬರ್ 4ರಂದು ಅಂದ್ರೆ ಇವತ್ತು ತೀರ್ಮಾನಿಸಲಾಗ್ತಾ ಇರುವಂತದ್ದು ಎಂದು ನ್ಯಾಯಮೂರ್ತಿಗಳು ಸಹ ಇದೀಗ ತಿಳಿಸಿರುವಂತದ್ದು. ಪ್ರಕರಣದ ಮುಂದಿನ ವಿಚಾರಣೆಯನ್ನ ಡಿಸೆಂಬರ್ 17ಕ್ಕೆ ಇದೀಗ ಮುಂದೂಡಿದ್ದಾರೆ. ಅಷ್ಟೇ ಅಲ್ಲದೆ ಇದೇ ಪ್ರಕರಣದಲ್ಲಿ ಆರೋಪಿಗಳಾಗಿ ಬೆಂಗಳೂರಿನಲ್ಲಿ ಜೈಲುವಾಸ ಅನುಭವಿಸ್ತಾ ಇರುವಂತಹ ಜಗದೀಶ್ ಹಾಗೂ ಅನುಕುಮಾರ್ ಏನಿದ್ದಾರೆ, ಅವರಿಬ್ರು ಈ ಪ್ರಕರಣವನ್ನ ಚಿತ್ರದುರ್ಗದ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಅಲ್ಲ, ದರ್ಶನ್ ಇಷ್ಟು ದಿನ ನನಗೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಮನವಿನ ಇಟ್ರು, ಸಾಕಷ್ಟು ಬೇಡಿಕೆಗಳನ್ನ ಇಟ್ರು. ಆದ್ರೆ ಇದೀಗ ಅದೇ ಪ್ರಕರಣದಲ್ಲಿ ಒಳಗಡೆ ಇರುವಂತಹ ಆರೋಪಿಗಳು ನನಗೆ ಅದು ಬೇಕು, ನನಗೆ ಇದು ಬೇಕು, ನನಗೆ ಇಲ್ಲಿ ವರ್ಗಾವಣೆ ಮಾಡ್ಕೊಡಿ, ನನಗೆ ಅಲ್ಲಿ ವರ್ಗಾವಣೆ ಮಾಡ್ಕೊಡಿ ಅಂತ ಇದೀಗ ಮನವಿ ಮತ್ತೆ ಬೇಡಿಕೆಗಳನ್ನ ಇಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ನ್ಯಾಯಾಲಯ ಏನಿದ್ದಾರೆ, ನ್ಯಾಯಾಧೀಶರು ಏನಿದ್ದಾರೆ, ಈ ಅರ್ಜಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ಸದ್ಯಕ್ಕೆ ಯಾರಿಗೂ ಸಹ ವರ್ಗಾವಣೆ ಇಲ್ಲ, ವಿಚಾರಣೆಗೆ ಎಲ್ಲಾ ಆರೋಪಿಗಳು ಸಹ ಹಾಜರಾಗಬೇಕು ಎಂದು ಇದೀಗ ಆದೇಶವನ್ನ ನೀಡಿರುವಂತದ್ದು. ಇದರ ನಡುವೆ ಮತ್ತೊಬ್ಬ ಆರೋಪಿ ಏನಿದ್ದಾರೆ, ನನಗೆ ಜೈಲಿನಲ್ಲಿ ಕುತ್ಕೊಳ್ಳಕ್ಕೆ ಸುಮ್ಮನೆ ಕುತ್ಕೊಳ್ಳಕ್ ಆಗ್ತಾ ಇಲ್ಲ, ನನಗೆ ತಲೆ ಕೆಟ್ಟು ಹೋಗಿದೆ, ಹಾಗಾಗಿ ನನ್ನ ಸೆಲ್ಗೆ ಟಿವಿ ಹಾಕಿಸ್ಕೊಡ್ಬೇಕು ಅಂತ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿ ಇನ್ನು ಆತನ ಅರ್ಜಿಯನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಸೂಕ್ತವಾಗಿ ಸೂಚನೆ ನೀಡುವುದಾಗಿ ಇದೀಗ ನ್ಯಾಯಾಧೀಶರು ಸಹ ತಿಳಿಸಿರುವಂತದ್ದು. ಇನ್ನು ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಪೊಲೀಸರು ವಶಪಡಿಸಿಕೊಂಡಿದ್ದಂತಹ 82 ಲಕ್ಷ ರೂಪಾಯಿ ಹಣ ಇತ್ತಲ್ವಾ, ಆ ಹಣವನ್ನ ಆದಾಯ ತೆರಿಗೆ ಇಲಾಖೆಗೆ ನೀಡಲು ಇದೀಗ ನ್ಯಾಯಾಲಯ ಆದೇಶಿಸಿರುವಂತದ್ದು. ಇನ್ನು ಈ ಹಣದ ಮೂಲದ ಬಗ್ಗೆ ಆದಾಯ ತೆರಿಗೆ ಇಲಾಖೆ ತನಿಖೆಯನ್ನ ನಡೆಸಬೇಕಾಗಿರುವಂತದ್ದು. ದಾಸನ ಮನೆಯಿಂದ 37.40 ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿತ್ತು. ಅದರ ಕುರಿತು ಇರುವಂತಹ ಹೆಚ್ಚಿನ ಮಾಹಿತಿಯನ್ನ ಹಾಗೂ ಹೆಚ್ಚಿನ ನಗದು ವಶಪಡಿಸಿಕೊಳ್ಳುವಿಕೆಯ ಆದಾಯ ತೆರಿಗೆ ನಿಯಮಗಳಲ್ಲಿ
ಅಲ್ಲಿ ಪ್ರಶ್ನಿಸುವಂತೆ ಮಾಡ್ತಾ ಇದೆ. ಯಾಕಂತಂದ್ರೆ ಇಷ್ಟೊಂದು ಹಣ ಎಲ್ಲಿಂದ ಬಂತು, ಅವ್ರು ಹೇಗೆ ಇಷ್ಟೊಂದು ಹಣವನ್ನ ಹೇಗೆ ಅವ್ರ ಮನೇಲೆ ಇಟ್ಕೊಂಡಿದ್ದಾರೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲೂ ಸಹ ಹರಿದಾಡ್ತಾ ಇತ್ತು. ಇದೀಗ ಇದು ಆದಾಯ ತೆರಿಗೆಗೂ ಸಹ ತಲೆನೋವಾಗಿ ಮೂಡಿರುವಂತದ್ದು. ಇನ್ನು ಈ ಮಧ್ಯೆ ನಟ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿರುವಾಗ ವಿಪರೀತ ಚಳಿಯಿಂದಾಗಿ ನಿದ್ದೆ ಮಾಡಲು ಸಹ ಕಷ್ಟವಾಗ್ತಾ ಇದೆ. ಇನ್ನೇನು ಧನುರ್ಮಾಸ ಆರಂಭವಾಯಿತು, ಚಳಿಗಾಲ ಸಹ ಆರಂಭವಾಯಿತು. ಆದ್ರಿಂದ ಎಲ್ಲಾ ಕಡೆ ಈಗಾಗಲೇ ಚಳಿ ಕೊಡೋಷ್ಟೇ ಆಗ್ಬಿಟ್ಟಿದೆ. ಮನೆಯಲ್ಲಿ ನಾವು ಕುತ್ಕೊಂಡ್ರೇನೆ ಸಿಕ್ಕಾಪಟ್ಟೆ ಚಳಿ ಆಗುವಂತಹ ಕಂಡೀಷನ್ ಅಲ್ಲಿ ಇರುವಂತದ್ದು. ಆದ್ರಿಂದ ಇನ್ನು ಜೈಲಲ್ಲಿ ಒಂದೇ ಒಂದು ಕಂಬಳಿ ಇಟ್ಕೊಂಡು ನಿದ್ದೆ ಮಾಡಕ್ಕಂತೂ ಸಾಧ್ಯನೇ ಇಲ್ಲ. ಆದ್ರಿಂದ ಇನ್ನೊಂದು ಬೆಡ್ಶೀಟ್ ನ ಕೊಡಕ್ ಹೇಳಿ ಅಂತ ಇವಾಗ ನ್ಯಾಯಾಧೀಶರ ಮುಂದೆ ದರ್ಶನ್ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಆದ್ರಿಂದ ಬುಧವಾರ 57ನೇ ACCM ನ್ಯಾಯಾಲಯಕ್ಕೆ ದರ್ಶನ್ ಪರ ವಕೀಲರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಬೆಡ್ಶೀಟ್ ನ ಎಕ್ಸ್ಟ್ರಾ ಕೊಡಿ, ಕಂಬಳಿ ನಮ್ಗೆ ಎಕ್ಸ್ಟ್ರಾ ಬೇಕು ಅಂತ ಕೇಳ್ಕೊಂಡಿರುವಂತದ್ದು. ಇದರಿಂದ ವಕೀಲರು ಮತ್ತು ಕುಟುಂಬದವರು ಏನು ನೀಡಿದಂತಹ ಹೆಚ್ಚುವರಿ ಕಂಬಳಿ ಏನಿತ್ತು ಅದನ್ನ ಬಳಸ್ಕೊಳ್ಳಕ್ಕೆ ಅನುಮತಿ ನೀಡ್ತಾ ಇಲ್ಲ ಎಂದು ಅವರು ಸಹ ಪೊಲೀಸರ ಮೇಲೆ ಅಂದ್ರೆ ಕಾರಾಗೃಹ ಅಧಿಕಾರಿಗಳ ಮೇಲೆ ದೂರಿದ್ದಾರೆ. ಆದ್ರೆ ದರ್ಶನ್ ಮನವಿಗೆ ಸ್ಪಂದಿಸಿದಂತಹ ನ್ಯಾಯಾಧೀಶರು ಆರೋಪಿಗಳಿಗೆ ಹೆಚ್ಚುವರಿ ಕಂಬಳಿಗಳನ್ನ ಒದಗಿಸುವಂತೆ ಸಹ ಕಾರಾಗೃಹದ ಅಧಿಕಾರಿಗಳಿಗೆ ಇದೀಗ ನಿರ್ದೇಶನ ನೀಡಿರುವಂತದ್ದು. ಇವುಗಳ ನಡುವೆ ನಟ ದರ್ಶನ್ ಅವರ ಹೊಸ ಸಿನಿಮಾ ದಿ ಡೆವಿಲ್ ಡಿಸೆಂಬರ್ 11ರಂದು ಬಿಡುಗಡೆ ಆಗ್ತಾ ಇದೆ. ಇನ್ನೇನು ನಾಳೆ ಟ್ರೈಲರ್ ಕೂಡ ರಿಲೀಸ್ ಆಗ್ತಾ ಇದೆ. ಇದಕ್ಕೆ ಅಭಿಮಾನಿಗಳು ಸಹ ಸಾಕಷ್ಟು ಕಾಯ್ತಾ ಇರುವಂತದ್ದು. ಸದ್ಯ ದರ್ಶನ್ ಜೈಲಿನಲ್ಲಿರುವುದರಿಂದ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ದಿನಕರ್ ಚಿತ್ರದ ಪ್ರಚಾರದ ಜವಾಬ್ದಾರಿಯನ್ನ ಹೊತ್ತು ನಿಭಾಯಿಸ್ತಾ ಇದ್ದಾರೆ. ಹಾಗಾದ್ರೆ ಡಿ ಬಾಸ್ ಯಾವಾಗ ಹೊರಗೆ ಬರ್ತಾರೆ? 17ನೇ ತಾರೀಕು ನಡೆಯುವ ವಿಚಾರಣೆಯಲ್ಲಿ ಏನೆಲ್ಲಾ ಬದಲಾವಣೆ ಆಗುತ್ತೆ ಎಲ್ಲವನ್ನ ಸಹ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.